ಹೊರಗೆ ಮಳೆ ಸುರಿಯುತ್ತಿತ್ತು. ಅತ್ತೆಯ ಗೆಳತಿ ಮನೆಯಲ್ಲಿ ಕುಳಿತಿದ್ದರು. ಆಗಲೇ ಅತ್ತೆಯ ಧ್ವನಿ ಕೇಳಿಸಿತು, ಏನಾದರೂ ಬಿಸಿ ಬಿಸಿಯಾದ ತಿಂಡಿ ಮಾಡು ಎಂದು. ನಾನು ಇಂದು ಬೆರಳು ನೆಕ್ಕುವಂತಹ ಆಲೂಪೂರಿ ಮಾಡಬೇಕೆಂದುಕೊಂಡೆ. ಆದರೆ ನನ್ನ ಗಮನ ಬೇರೆಡೆಗೆ ಹೋಗಿ ಪಲ್ಯಕ್ಕಾಗಿ ಬೇಯಲಿಟ್ಟಿದ್ದ ಆಲೂಗಡ್ಡೆಗಳು ಅತಿಯಾಗಿ ಬೆಂದು ತೀರ ಮೆತ್ತಗಾದವು. ಈಗ ಅತ್ತೆ 100 ಮಾತು ಆಡುತ್ತಾರೆ ಮತ್ತು ತಮ್ಮ ಗೆಳತಿಯ ಮುಂದೆ ಚಾಡಿ ಹೇಳುತ್ತಾರೆ ಎಂದು ನನಗೆ ಭಯವಾಯಿತು. ಗಾಬರಿಯಲ್ಲಿ ನಾನು ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಖಾರ ತಯಾರಿಸಿ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟೆ. ಆದರೆ ಇದನ್ನು ಬಡಿಸುವುದು ಹೇಗೆ ಎಂದು ತಿಳಿಯಲಿಲ್ಲ. ಮಸಾಲೆಯಲ್ಲಿ ಆಲೂಗಡ್ಡೆಯನ್ನು ಹಾಕಿ ಅದರಲ್ಲಿದ್ದ ನೀರೆಲ್ಲ ಆರುವವರೆಗೆ ಚೆನ್ನಾಗಿ ಬೇಯಿಸಿದೆ. ನಂತರ ಆ ಮೆತ್ತಗಾದ ಆಲೂಗಡ್ಡೆಯ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿದೆ. ಅಷ್ಟರಲ್ಲಿ ಮೂಲೆಯಲ್ಲಿಟ್ಟಿದ್ದ ಸ್ವಲ್ಪ ಕಡಲೆಹಿಟ್ಟು ನನ್ನ ಕಣ್ಣಿಗೆ ಬಿತ್ತು. ಈ ಉಂಡೆಗಳನ್ನು ಕಡಲೆಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರಿಯಬಾರದು ಎಂದು ನನಗೆ ಅನಿಸಿತು. ಎಣ್ಣೆಯಲ್ಲಿ ಹಾಕಿದಾಗ ಇವು ಒಡೆದು ಹೋಗುತ್ತವೋ ಏನೋ ಎಂದು ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಆದರೆ ಎಣ್ಣೆಗೆ ಹಾಕಿದ ತಕ್ಷಣ ಅವು ಉಬ್ಬಿ ಹೊಂಬಣ್ಣಕ್ಕೆ ತಿರುಗಿ ಗರಿಗರಿಯಾದವು. ನಾನು ಇವುಗಳನ್ನು ಹುರಿದ ಮೆಣಸಿನಕಾಯಿ ಮತ್ತು ಚಟ್ನಿಯೊಂದಿಗೆ ಬಿಸಿಯಾಗಿ ಬಡಿಸಿದೆ. ನನ್ನ ಅತ್ತೆ ಮತ್ತು ಅವರ ಗೆಳತಿ ಇಬ್ಬರೂ ಆಶ್ಚರ್ಯಚಕಿತರಾದರು. ಹೀಗೆ ಅಂದು ಹಾಳಾದ ಆಲೂಗಡ್ಡೆಯಿಂದ ಮುಂಬೈನ ಜೀವನಾಡಿ ಬಟಾಟಾ ವಡಾ ಜನ್ಮ ತಾಳಿತು. ನೀವು ಇದನ್ನು ಎಂದಾದರೂ ಸವಿದಿದ್ದೀರಾ? ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ.